ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ಗೆ ಭಾರತ ಸ್ಟ್ರಾಂಗ್ ಮೆಸೇಜನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಟ್ರಂಪ್ರ 50% ಟ್ಯಾರಿಫ್ಗೆ ಭಾರತ ಇರಾನ್ ಜೊತೆಗೆ ಕೈ ಜೋಡಿಸ್ಬಿಟ್ಟು ಟಕ್ಕರ್ ಕೊಡುತ್ತೆ. ಈ ರೀತಿಯಾಗಿ ಒಂದು ಚರ್ಚೆ ಶುರುವಾಗಿದೆ. ಈ ಚರ್ಚೆಯನ್ನು ಹುಟ್ಟು ಹಾಕಿದ್ದು ಇರಾನ್ನ ಮಾಧ್ಯಮಗಳಲ್ಲಿ ಭಾರಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಇನ್ಮುಂದೆ ಭಾರತ ನಮ್ಮಿಂದ ಆಯಿಲನ್ನು ಪರ್ಚೇಸ್ ಮಾಡುತ್ತೆ, ಭಾರತಕ್ಕೆ ಬೇಕಾದಷ್ಟು ಆಯಿಲನ್ನು ನಾವು ಪೂರೈಕೆ ಮಾಡ್ತಾ ಇದ್ದೀವಿ, ನಮಗೆ ಹೊಸ ಬೈಯರ್ ಸಿಕ್ಕಿದ್ದಾರೆ, ಹೀಗಂತ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ನಿಜವಾಗ್ಲೂ ಇದು ಸತ್ಯವಾ? ಟ್ರಂಪ್ಗೆ ಸಡ್ಡು ಹೊಡೆಯೋದಕ್ಕೋಸ್ಕರವಾಗಿ ಭಾರತ ಈ ಕಠಿಣ ಹಾದಿಯನ್ನು ಹಿಡಿತಾ? ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಟರ್ಕಿ ಈಗ ಭಾರತದ ಹಾದಿಯನ್ನು ಹಿಡಿದಿದೆ. ಭಾರತ ಹೇಗೆ ಅಮೆರಿಕಾಗೆ ಡೋಂಟ್ ಕೇರ್ ಅಂತ ಹೇಳ್ತಾ ಇತ್ತೋ ಅದೇ ದಾರಿಯಲ್ಲಿ ನಡೆಯೋದಕ್ಕೆ ಟರ್ಕಿ ಕೂಡ ಮುಂದಾಗಿದೆ. ಟ್ರಂಪ್ಗೆ ಎಂತಹ ದೊಡ್ಡ ಎಂಬರಾಸ್ಮೆಂಟ್ ಆಗಿದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ದೇಶಗಳು ಕೂಡ ಟ್ರಂಪ್ ಹೇಳದಂತಹ ಮಾತನ್ನ ಕೇಳೋದಕ್ಕೆ ತಯಾರಿಲ್ಲ. ಟರ್ಕಿ ಅಂತೂ ಅಕ್ಷರಶಃ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ. ಟರ್ಕಿ ಒಂದು ನ್ಯಾಟೋದ ದೇಶ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಭಾರಿ ಪ್ರಾಮುಖ್ಯತೆ ಇದೆ. ಮಿತ್ರರೇ, ಈ ವಿಚಾರವಾಗಿಯೂ ಕೂಡ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಅಮೆರಿಕ ನಮ್ಮ ಮಾತಿಗೆ ಎಲ್ಲಿಯವರೆಗೆ ಗೌರವ ಕೊಡೋದಿಲ್ವೋ, ನಮ್ಮ ರೆಡ್ ಲೈನ್ಗಳಿಗೆ ಎಲ್ಲಿಯವರೆಗೆ ಬೆಲೆ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಟ್ರೇಡ್ ಡೀಲ್ ಅಸಾಧ್ಯ ಅನ್ನುವಂತಹ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಟರ್ಕಿಯಿಂದನೇ ಆರಂಭ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿಲ್ಲ. ಭಾರತ ಅಮೆರಿಕ ಹೇಳಿದ ಯಾವ ಮಾತಿಗೂ ಸೊಪ್ಪು ಹಾಕಲಿಲ್ಲ. ಹೀಗಾಗಿ ಟ್ರಂಪ್ ಈಗೋ ಹರ್ಟ್ ಆಯಿತು. ಅದೇ ಕಾರಣದಿಂದಾಗಿ ಭಾರತ ರಷ್ಯಾದಿಂದ ಆಯಿಲನ್ನು ಬೈ ಮಾಡ್ತಾ ಇದೆ. ಅದನ್ನು ನಿಲ್ಲಿಸುವವರೆಗೂ ಕೂಡ ನಾವು ಭಾರತದ ಮೇಲೆ 50% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಒಂದು ಹುಚ್ಚು ನಿರ್ಧಾರವನ್ನು ಕೈಗೊಳ್ತಾರೆ. ಇದೇನು ಪೂರ್ವಾಪರ ಯೋಚನೆ ಮಾಡಿ ಟ್ರಂಪ್ ಸರ್ಕಾರ ಕೈಗೊಂಡಂತಹ ನಿರ್ಧಾರ ಅಲ್ಲ. ಈ ಮೂಲಕವಾಗಿ ಭಾರತವನ್ನು ಬಗ್ಗಿಸ್ತೀವಿ ಅಂತ ಅವ್ರು ಹೊರಟರು. ಆದರೆ ಭಾರತ ಕೈಗೊಂಡಂತಹ ದಿಟ್ಟ ನಿರ್ಧಾರದ ಕಾರಣದಿಂದಾಗಿ ಈ ವಿಚಾರದಲ್ಲಿ ಟ್ರಂಪೇ ಟ್ರ್ಯಾಪ್ ಆಗಿಬಿಟ್ರು. ಹೇಗೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ನಾನೇನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಭಾರತ ಟ್ರಂಪ್ಗೆ ಹೇಳಿದ್ದಿಷ್ಟೇ, ನಾವು ಮಾತ್ರ ಇವತ್ತು ರಷ್ಯಾದಿಂದ ಆಯಿಲನ್ನು ಬೈ ಮಾಡ್ತಾ ಇಲ್ಲ, ನಾವು ಬಹಳ ಚಿಕ್ಕ ಪ್ರಮಾಣದಲ್ಲಿ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ. ನಮಗಿಂತಲೂ ದೊಡ್ಡ ದೊಡ್ಡ ಬೈಯರ್ಸ್ ಇದ್ದಾರೆ. ಉದಾಹರಣೆಗೆ ಚೀನಾ ಇದೆ, ಯುರೋಪ್ ಇದೆ, ಟರ್ಕಿ ಇದೆ. ಭಾರತ ಲೀಸ್ಟನ್ನೇ ಕೊಟ್ಬಿಡ್ತು. ಇವರೆಲ್ಲರಿಗೂ ಬುದ್ಧಿ ಹೇಳಿ ಇವ್ರ ಮೇಲೂ ಕೂಡ ಟ್ಯಾರಿಫ್ ಹಾಕಿ ಕೇವಲ ನಮ್ಮನ್ನೊಂದೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರಿ, ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್, ಹೀಗಂತ ಭಾರತ ಹೇಳ್ತು. ಸತ್ಯವೂ ಆಗಿತ್ತಲ್ವಾ? ಯಾಕೆಂತಂದರೆ ಇವತ್ತು ಭಾರತದ ಮೇಲೆ ಮಾತ್ರ ಅಮೆರಿಕ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಹಾಕಿರೋದು. ಅಮೆರಿಕದ ಅತ್ಯಂತ ಹೆಚ್ಚು ಟ್ಯಾರಿಫನ್ನು ಎದುರಿಸ್ತಾ ಇರುವಂತಹ ದೇಶ ಭಾರತ. ಹೀಗಾಗಿ ಅಮೆರಿಕದ ಈ ಡಬಲ್ ಸ್ಟ್ಯಾಂಡರ್ಡನ್ನು ಭಾರತ ವಿಶ್ವದ ಎಲ್ಲ ವೇದಿಕೆಯಲ್ಲೂ ಕೂಡ ಎಕ್ಸ್ಪೋಸ್ ಮಾಡೋದಕ್ಕೆ ಶುರು ಮಾಡ್ತು. ಇದು ಸಹಜವಾಗಿ ಟ್ರಂಪ್ ಅವರಿಗೆ ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡ್ತು. ಟ್ರಂಪ್ ಏನು ಮಾಡಿದ್ರು, ಆರಂಭದಲ್ಲಿ ಯುರೋಪ್ಗೆ ಬುದ್ಧಿವಾದ ಹೇಳೋದಕ್ಕೆ ಹೋದ್ರು. ನೀವು ಕೂಡ ರಷ್ಯಾದಿಂದ ಎನರ್ಜಿಯನ್ನು ಬೈ ಮಾಡಬೇಡಿ, ನೀವು ಫಂಡ್ ಮಾಡ್ತಾ ಇದ್ದೀರಾ ಅಂತ. ಆದರೆ ಯುರೋಪ್ ಏನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಂತೆ ಕಂಡು ಬರ್ತಾ ಇಲ್ಲ. ಈಗಲೂ ಸಹ ಯುರೋಪ್ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ, ನ್ಯಾಚುರಲ್ ಗ್ಯಾಸ್ ಖರೀದಿ ಮಾಡ್ತಾ ಇದೆ, ಪೈಪ್ಲೈನ್ ಗ್ಯಾಸ್ ಖರೀದಿ ಮಾಡ್ತಾ ಇದೆ. ಯುರೋಪ್ಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗಿಲ್ಲ. ಹೋಗ್ಲಿ, ಟ್ರಂಪ್ ಇನ್ನೊಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇನು ಕೇಳಿದ್ರೆ, ಟರ್ಕಿಗಾದರೂ ನಾನು ಬ್ರೇಕ್ ಹಾಕಿಬಿಡ್ತೀನಿ, ಟರ್ಕಿ ನನ್ನ ಮಾತು ಕೇಳುತ್ತೆ ಅಂತ. ಟರ್ಕಿಯ ಅಧ್ಯಕ್ಷ ಎರ್ದ್ವಾನ್ ಅಮೆರಿಕ ಪ್ರವಾಸ ಕೈಗೊಂಡಿದ್ರಲ್ಲ, ಆಗ ಟ್ರಂಪ್ ಮತ್ತು ಎರ್ದ್ವಾನ್ ಮುಖಾಮುಖಿ ಆದಾಗ ಟ್ರಂಪ್ ಓಪನ್ ಆಗಿ ಹೇಳ್ತಾರೆ, ಟರ್ಕಿ ಕೂಡ ರಷ್ಯಾದಿಂದ ಎನರ್ಜಿಯನ್ನು ಬೈ ಮಾಡಬಾರ್ದು, ಇದರಿಂದಾಗಿ ರಷ್ಯಾಗೆ ಹಣದ ಫ್ಲೋ ಆಗುತ್ತೆ, ಅವರು ಯುದ್ಧಕ್ಕೆ ಬಳಸ್ಬಿಡ್ತಾರೆ. ನಾನು ಭಾರತದ ಮೇಲೂ ಕೂಡ ಒತ್ತಡ ಹಾಕಿದ್ದೀನಿ, ಅವರಿಗೆ ಟ್ಯಾರಿಫ್ ಹಾಕಿದ್ದೀನಿ, ಟರ್ಕಿ ಸಹ ಎನರ್ಜಿ ಬೈ ಮಾಡೋದನ್ನು ನಿಲ್ಲಿಸಬೇಕು ಅಂತ ಟ್ರಂಪ್ ಓಪನ್ ಆಗಿ ಹೇಳಿಬಿಡ್ತಾರೆ. ಆ ಸಂದರ್ಭದಲ್ಲಿ ಟರ್ಕಿ ಅಧ್ಯಕ್ಷ ಇದಕ್ಕೆ ಯಾವುದೇ ರೀತಿಯಲ್ಲೂ ಉತ್ತರ ಕೊಟ್ಟಿರಲಿಲ್ಲ. ಆದರೆ ಈಗ ಟರ್ಕಿ ಹೇಳ್ತಾ ಇದೆ, ನಾವು ಯಾವುದೇ ಕಾರಣದಿಂದಲೂ ಕೂಡ ರಷ್ಯಾದಿಂದ ಆಯಿಲನ್ನಾಗಲಿ ಅಥವಾ ನ್ಯಾಚುರಲ್ ಗ್ಯಾಸನ್ನಾಗಲಿ ತರಿಸ್ಕೊಳ್ಳೋದನ್ನು ನಿಲ್ಲಿಸೋದಿಲ್ಲ. ನಾವು ಅದೇ ರೀತಿಯಾಗಿ ಬೈ ಮಾಡ್ತಾ ಇರ್ತೀವಿ, ನಾವು ಯಾವುದೇ ಒತ್ತಡಕ್ಕೊಳಗಾಗೋದಿಲ್ಲ, ಯಾಕೆಂದರೆ ನಮಗೆ ಎನರ್ಜಿ ನೀಡಿದೆ. ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಟ್ರಂಪ್ ಅವರ ಈ ಡಿಮ್ಯಾಂಡನ್ನು ಟರ್ಕಿ ತಿರಸ್ಕಾರ ಮಾಡಿದೆ. ಈ ವಿಚಾರದಲ್ಲಿ ನಾನು ಟರ್ಕಿಗೆ ಯಾಕಷ್ಟು ಮಹತ್ವ ಕೊಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ನೆನಪಿರಲಿ, ಟರ್ಕಿ ರಷ್ಯಾಗೆ ಅಷ್ಟೇನು ಆಪ್ತವಾದಂತಹ ದೇಶ ಅಲ್ಲ. ರಷ್ಯಾ ಮತ್ತು ಟರ್ಕಿಯ ನಡುವೆ ಅನೇಕ ವೈರುಧ್ಯಗಳಿದ್ದಾವೆ. ಜೊತೆಗೆ ಟರ್ಕಿ ಒಂದು ನ್ಯಾಟೋದ ದೇಶ, ಅಮೆರಿಕಾಗೆ ಸ್ವಲ್ಪ ಹತ್ತಿರ ಇರುವಂತಹ ದೇಶ. ಅಂತಹ ಟರ್ಕಿ ಇವತ್ತು ಟ್ರಂಪ್ ಮಾತು ಕೇಳೋದಕ್ಕೆ ಸಿದ್ಧ ಇಲ್ಲ. ಟರ್ಕಿ ಮತ್ತು ರಷ್ಯಾದ ನಡುವೆ ಬಹಳ ದೊಡ್ಡ ತಿಕ್ಕಾಟಗಳಿದ್ದಾವೆ. ಈಗ ಭಾರತ ಮತ್ತು ರಷ್ಯಾದ ನಡುವೆ ಇರುವಂತಹ ಸುಮಧುರ ಸಂಬಂಧ ಟರ್ಕಿ ಮತ್ತು ರಷ್ಯಾದ ನಡುವೆ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಉಕ್ರೇನ್ಗೆ ಟರ್ಕಿ ಸಪೋರ್ಟ್ ಮಾಡುತ್ತೆ, ಉಕ್ರೇನ್ನ ಇಂಟಿಗ್ರಿಟಿ ಮತ್ತು ಸಾವರ್ನಿಟಿಯನ್ನು ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಟರ್ಕಿ ಹೇಳಿಕೆ ಕೊಟ್ಟಿದೆ. ಒಂದಷ್ಟು ಸಮಯ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡಿದೆ. ಅಷ್ಟೇ ಯಾಕೆ, ಸಿರಿಯಾದಲ್ಲಿ ಅಸಾದ್ ಸರ್ಕಾರವನ್ನು ಕೊನೆಗಾಣಿಸುವಲ್ಲಿ ಟರ್ಕಿಯ ಪಾತ್ರವೇ ಪ್ರಮುಖವಾಗಿತ್ತು. ಬಶರ್ ಅಲ್ ಅಸಾದ್ ರಷ್ಯಾಗೆ ಅತ್ಯಂತ ಆಪ್ತವಾಗಿದ್ದಂಥ ನಾಯಕ. ಈಗ ಪ್ರೋ ಅಮೆರಿಕ ಸರ್ಕಾರವನ್ನು ಟರ್ಕಿಯಲ್ಲಿ ಸ್ಥಾಪನೆ ಮಾಡಿಟ್ಟಿದೆ. ಕಪ್ಪು ಸಮುದ್ರದ ವಿಚಾರದಲ್ಲಿ ರಷ್ಯಾ ಮತ್ತು ಟರ್ಕಿಯ ನಡುವೆ ಬಹಳಷ್ಟು ವಿವಾದಗಳಿದ್ದಾವೆ. ಸದ್ಯದ ಜಿಯೋಪೊಲಿಟಿಕಲ್ ಸಿನಾರಿಯೋವನ್ನು ನೋಡಿದ್ರೆ ಟರ್ಕಿಗೆ ನ್ಯಾಟೋ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಟರ್ಕಿ ಈಗ ಅಮೆರಿಕದ ಮಾತನ್ನು ಕೇಳೋದಕ್ಕೆ ಸಿದ್ಧ ಇಲ್ಲ.
ನಾವು ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡ್ತೀವಿ, ನ್ಯಾಚುರಲ್ ಗ್ಯಾಸನ್ನು ಖರೀದಿ ಮಾಡ್ತೀವಿ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಈ ಹಿಂದಿನಂತೆಯೇ ಖರೀದಿ ಮಾಡ್ತೀವಿ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಅಮೆರಿಕಾಗೆ ಬಹಳ ಸ್ಪಷ್ಟ ಸಂದೇಶವನ್ನು ಟರ್ಕಿ ಕೊಟ್ಟಿದೆ. ಅಂದರೆ ಮಿತ್ರರೇ, ಟ್ರಂಪ್ಗೆ ಎಷ್ಟು ಮರ್ಯಾದೆ ಉಳಿದಿದೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಈ ಹಿಂದೆಯೇ ಅಮೆರಿಕದ ಮಾಧ್ಯಮಗಳು ಈ ಬಗ್ಗೆ ಊಹೆ ಮಾಡಿದ್ವು. ಭಾರತ ಅಮೆರಿಕಾಗೆ ಏನು ಸೆಡ್ ಹೊಡಿತಾ ಇದೆಯಲ್ಲ, ಇದು ಒಂದು ಟ್ರೆಂಡ್ ಸೆಟ್ ಮಾಡುವಂಥ ಸಾಧ್ಯತೆ ಇದೆ. ನಾಳೆ ಭಾರತವನ್ನು ಅನೇಕ ರಾಷ್ಟ್ರಗಳು ಅನುಸರಿಸುವಂತಹ ಸಾಧ್ಯತೆಗಳಿದೆ. ಅಮೆರಿಕ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅಮೆರಿಕದ ಮಾಧ್ಯಮಗಳು ಈ ಹಿಂದೆಯೇ ಪ್ರೆಡಿಕ್ಟ್ ಮಾಡಿದ್ವು. ಅದೇ ಪ್ರಕಾರವಾಗಿ ಆಗ್ತಾ ಇದೆ ಈಗ. ಟ್ರಂಪ್ ಇವತ್ತು ವಿಶ್ವ ನಾಯಕರ ಲೆವೆಲ್ನಲ್ಲಿ ಎಷ್ಟರ ಮಟ್ಟಿಗೆ ನೆಗೆಪಾಟಲಿಗೆ ಈಡಾಗಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ಡೆನ್ಮಾರ್ಕ್ನಲ್ಲಿ ನಡೆದಂತಹ ಒಂದು ಘಟನೆಯ ಸಾಕ್ಷಿ. ಡೆನ್ಮಾರ್ಕ್ನಲ್ಲಿ ಯುರೋಪಿಯನ್ ಸಮಿಟ್ ನಡೆದಿತ್ತು. ಯುರೋಪ್ನ ಅನೇಕ ದೇಶದ ನಾಯಕರು ಭಾಗಿಯಾಗಿದ್ರು, ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಅಲ್ಬೇನಿಯಾದ PM ಇದಿ ರಾಮ, ಅಜರ್ಬೈಜಾನ್ನ ಪ್ರೆಸಿಡೆಂಟ್, ಜೊತೆಗೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಿರ್ತಾರೆ. ಆಗ ಅಲ್ಬೇನಿಯಾದ PM ಇದಿ ರಾಮ ಒಂದು ಮಾತು ಹೇಳ್ತಾರೆ, ಮ್ಯಾಕ್ರೋನ್ ಅವರೇ, ನೀವು ನಮ್ಮ ಹತ್ರ ಅಪಾಲಜಿ ಕೇಳಬೇಕು. ಟ್ರಂಪ್ ನಮ್ಮ ಮತ್ತು ಅಜರ್ಬೈಜಾನ್ ನಡುವೆ ಯುದ್ಧ ನಿಲ್ಲಿಸ್ಬಿಟ್ರಲ್ಲ, ನೀವು ಅದಕ್ಕೆ ನಮಗೆ ಕಂಗ್ರ್ಯಾಚುಲೇಟ್ ಮಾಡೇ ಇಲ್ಲ. ಇದು ಯಾವ ಮಟ್ಟಿಗೆ ವೈರಲ್ ಆಯಿತು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ಗೆ ಇದು ಬಹಳ ನಗೆಪಾಟಲಿಗೀಡಾಗುವಂತಹ ವಿಚಾರ. ಯಾಕೆ ಕೇಳಿದ್ರೆ ಮಿತ್ರರೇ, ಅಲ್ಬೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಯಾವುದೇ ಯುದ್ಧವೇ ಆಗಿರಲಿಲ್ಲ. ಆ ಎರಡು ದೇಶಗಳ ನಡುವೆ ಯಾವುದೇ ಸಂಘರ್ಷ ಇಲ್ಲ. ಆದರೆ ಟ್ರಂಪ್ UKಯಲ್ಲಿ ನಿಂತ್ಕೊಂಡು ನಾನು ಅಲ್ಬೇನಿಯಾ ಮತ್ತು ಅಜರ್ಬೈಜಾನ್ ನಡುವಿನ ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದ್ದೆ ಅಂತ ಕ್ಲೈಮ್ ಮಾಡಿದ್ರು. ಟ್ರಂಪ್ ಈ ಮಾತು ಹೇಳ್ತಿದ್ದಂತೆ ಅಲ್ಲಿನ ಪತ್ರಕರ್ತರು ಅವಾಕ್ಕಾಗಿದ್ರು. UK ಪ್ರಧಾನಿಯೂ ಕೂಡ ಏನು ಹೇಳ್ತಾ ಇದ್ದಾರೆ ಇವರು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಟ್ರಂಪ್ಗೆ ಅಜರ್ಬೈಜಾನ್ ಅಂತ ಹೇಳೋದಕ್ಕೆ ಬಂದಿಲ್ಲ, ಹಾಗಾಗಿ ಅಜರ್ಬೈಜಾನ್ ಅಂತಂದ್ರು. ಹಾಗೆ ಅರ್ಮೇನಿಯಾದ ಹೆಸರನ್ನೇ ಹೇಳೋದಕ್ಕೆ ಬರದೆ ಅಥವಾ ಗೊತ್ತಿಲ್ಲದೆ ಅಲ್ಬೇನಿಯಾ ಅಂತ ಹೇಳ್ತಾರೆ. ಟ್ರಂಪ್ ಅವರ ಈ ಅಜ್ಞಾನವನ್ನ ಅಲ್ಬೇನಿಯನ್ ಪ್ರೆಸಿಡೆಂಟ್ ಯುರೋಪಿಯನ್ ಸಮಿಟ್ನಲ್ಲಿ ಕ್ಯಾಮ್ರಾ ಮುಂದೆಯೇ ಲೇವಡಿ ಮಾಡಿಬಿಡ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ವಿಶ್ವ ನಾಯಕರು ಟ್ರಂಪ್ ಅವರನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದಾರೆ, ಎಷ್ಟು ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತಷ್ಟೇ. ಇದೆಲ್ಲದರ ನಡುವೆ ಇರಾನ್ ಒಂದು ಬಾಂಬ್ ಹಾಕಿದೆ. ಅದೇನು ಕೇಳಿದ್ರೆ, ನಮ್ಮಿಂದ ಭಾರತ ಆಯಿಲನ್ನು ಬೈ ಮಾಡುತ್ತೆ. ಇರಾನ್ನ ಮಾಧ್ಯಮ ಇದನ್ನು ವರದಿ ಮಾಡಿರುವಂಥದ್ದು. ನಮಗೆ ಹೊಸ ಆಯಿಲ್ ಬೈಯರ್ ಸಿಕ್ಕಿದ್ದಾರೆ. ಚೈನಾ ಹೇಗೆ ಅಮೆರಿಕದ ಒತ್ತಡದ ನಡುವೆಯೂ ಕೂಡ ನಮ್ಮಿಂದ ನಿರಂತರವಾಗಿ ಆಯಿಲನ್ನು ಖರೀದಿ ಮಾಡ್ತಾ ಇದ್ದಾರೋ ಅದೇ ಹಾದಿಯನ್ನು ಭಾರತ ಕೂಡ ಹಿಡಿಯುತ್ತೆ. ಭಾರತ ನಮ್ಮಿಂದ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಂತ ಇರಾನ್ನ ಮಾಧ್ಯಮಗಳು ವರದಿ ಮಾಡಿದವೆ. ಇರಾನ್ನ ಮಾಧ್ಯಮಗಳು ಮಾಡಿದಂತಹ ಸುದ್ದಿ ನಿಜವೇ ಆಗಿದ್ರೆ ಬಹಳ ದೊಡ್ಡ ಸುದ್ದಿ. ಯಾಕೆ ಗೊತ್ತಾ, ಇತ್ತೀಚೆಗೆ ಭಾರತ ಅಮೆರಿಕಾಗೆ ಒಂದು ಡಿಮ್ಯಾಂಡ್ ಇಟ್ಟಿತ್ತು. ನಾವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ಈ ಹಿಂದೆ ಆಯಿಲ್ ಎಂಬಾರ್ಗೋವನ್ನು ಹೇರಿ ಇರಾನ್ನಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ನೀವು ಬ್ಯಾನ್ ವಿಧಿಸಿದ್ರಿ. ಹಾಗೆ ವೆನಿಜುವೆಲಾದಿಂದ ಖರೀದಿ ಮಾಡಬಾರ್ದು ಅಂತ ಕೂಡ ಬ್ಯಾನ್ ವಿಧಿಸಿದ್ರಿ. ಅದನ್ನು ತೆರವು ಮಾಡಿ ನಮಗೆ ಆ ಎರಡು ದೇಶಗಳಿಂದ ಖರೀದಿ ಮಾಡೋದಕ್ಕೆ ಅವಕಾಶ ಕೊಡಿ, ನಾವು ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸ್ತೀವಿ ಹೀಗಂತ ಭಾರತ ಅಮೆರಿಕಾಗೆ ಹೇಳಿತ್ತು. ಇಂತಹ ಸಂದರ್ಭದಲ್ಲಿ ಇರಾನ್ನ ಮಾಧ್ಯಮಗಳೇನು ಹೇಳ್ತಾ ಇದ್ದಾವೆ, ಭಾರತ ನಮ್ಮಿಂದ ಆಯಿಲನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ, ಪುನಃ ಆರಂಭಗೊಳ್ಳುತ್ತೆ ಅಂತ. ಮಿತ್ರರೇ, ಇದು ಬಹಳ ದೊಡ್ಡ ವಿಚಾರ. ನನಗನ್ಸುತ್ತೆ ಈ ಸಾಧ್ಯತೆ ತೀರಾ ಕಡಿಮೆ ಇದೆ. ಭಾರತ ಈ ಹಾದಿಯನ್ನು ಹಿಡಿಯುವಂಥದ್ದು ದೊಡ್ಡ ರಿಸ್ಕಿನೇ. ಯಾಕೆ ಗೊತ್ತಾ, ಇರಾನ್ ಮತ್ತು ಭಾರತದ ನಡುವೆ ಈ ಹಿಂದೆ ಅಂದರೆ 2019ಕ್ಕೆ ಮುಂಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಟ್ರೇಡ್ ಆಗ್ತಾ ಇತ್ತು. 2018-19ಕ್ಕೆ ಮುಂಚೆ ಭಾರತಕ್ಕೆ ಆಯಿಲ್ ಸಪ್ಲೈಯರ್ ಪಟ್ಟಿಯಲ್ಲಿ ಇರಾನ್ ನಂಬರ್ 1 ಅಥವಾ ನಂಬರ್ 2 ಪ್ಲೇಸ್ನಲ್ಲಿ ಇರ್ತಾ ಇತ್ತು. ಆ ಪ್ರಮಾಣದಲ್ಲಿ ಭಾರತಕ್ಕೆ ಇರಾನ್ ಆಯಿಲನ್ನು ಸಪ್ಲೈ ಮಾಡ್ತಾ ಇತ್ತು. ಆದರೆ ಟ್ರಂಪ್ ಅವರು ತನ್ನ ಮೊದಲ ಅವಧಿಯಲ್ಲಿ ಇರಾನ್ ಮೇಲೆ ಆಯಿಲ್ ಎಂಬಾರ್ಗೋ ವಿಧಿಸಿದ್ರಲ್ಲ, ಈ ಕಾರಣದಿಂದಾಗಿ ಭಾರತ ಇರಾನ್ನಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದೆ. ಈಗ ಅಮೆರಿಕಕ್ಕೆ ಸೆಡ್ ಹೊಡೆದು ಭಾರತ ಇರಾನ್ನಿಂದ ತೈಲ ಪರ್ಚೇಸ್ ಮಾಡುತ್ತೆ ಅಂತ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಭಾರತ ಎಲ್ಲೂ ಕೂಡ ಇದನ್ನು ಕನ್ಫರ್ಮ್ ಮಾಡಿಲ್ಲ. ನನಗನ್ಸುತ್ತೆ ಮಿತ್ರರೇ, ಈ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ. ಯಾಕೆಂತಂದ್ರೆ ಇದೇನಾದರೂ ಆಗಿದ್ದೇ ಆದರೆ ಅಮೆರಿಕ ಮತ್ತು ಭಾರತದ ಸಂಬಂಧ ಇನ್ನಷ್ಟು ಹದಗೆಟ್ಟು ಹೋಗುತ್ತೆ. ಇದುವರೆಗೆ ಅಮೆರಿಕ ಭಾರತಕ್ಕೆ ಕೇವಲ ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೆ. ಭಾರತ ಇರಾನ್ನಿಂದ ತೈಲ ಖರೀದಿ ಶುರು ಮಾಡಿದ್ದೇ ಆದರೆ ನಮ್ಮ ಮೇಲೆ ಸ್ಯಾಂಕ್ಷನ್ ಅನ್ನು ವಿಧಿಸ್ಬಿಡಬಹುದು. ಹಾಗಾಗಿದ್ದೇ ಆದರೆ ಭಾರತದ ಎಕಾನಮಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ಭಾರತ ಈ ಹಾದಿಯನ್ನು ಹಿಡಿಯುವ ಸಾಧ್ಯತೆ ಕಡಿಮೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಭಾರತ ಮತ್ತು ಅಮೆರಿಕದ ನಡುವೆ ಏನು ಟ್ರೇಡ್ ನೆಗೋಷಿಯೇಷನ್ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಜೈಶಂಕರ್ ಒಂದು ಮಾತು ಹೇಳಿದ್ದಾರೆ. ಇದು ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಇವತ್ತು ಅಮೆರಿಕ ನಮಗೆ ಬಹಳ ದೊಡ್ಡ ಮಾರ್ಕೆಟ್, ಹೀಗಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಆಗುವಂತಹದ್ದು ಅನಿವಾರ್ಯ. ಇವತ್ತಲ್ಲ ನಾಳೆ ಅದಾಗಲೇಬೇಕು. ಹಾಗಂದ ಮಾತ್ರಕ್ಕೆ ಭಾರತ ಕಂಪ್ಲೀಟ್ ಆಗಿ ಅಮೆರಿಕದೊಂದಿಗೆ ರಾಜಿ ಆಗೋದಿಲ್ಲ. ಅಮೆರಿಕವೂ ಸಹ ಭಾರತದ ಕೆಲವೊಂದು ರೆಡ್ ಲೈನ್ಗಳನ್ನು ಗೌರವಿಸಬೇಕು. ಏಕಪಕ್ಷೀಯ ಒಪ್ಪಂದ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಜೈಶಂಕರ್ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಅಮೆರಿಕಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿ ಮಿತ್ರರೇ, ಜೈಶಂಕರ್ ಮಾತಿನಿಂದ ಏನು ಸ್ಪಷ್ಟ ಆಗ್ತಾ ಇದೆ ಅಂತಂದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಟ್ರೇಡ್ ನೆಗೋಸಿಯೇಷನ್ ಈಗಲೂ ಕೂಡ ಸುಸೂತ್ರವಾಗಿ ಆಗ್ತಾ ಇಲ್ಲ.
ಅಮೆರಿಕ ತನ್ನ ಹಠದಿಂದ ಹಿಂದೆ ಸರಿದಿಲ್ಲ, ಭಾರತ ತನ್ನ ಪಟ್ಟನ್ನು ಸಡಿಲಿಸಿಲ್ಲ. ಹೀಗಾಗಿ ಬಹುತೇಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ಲ, ನವೆಂಬರ್ ವೇಳೆಗೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿಬಿಡಬಹುದು, ಭಾರತ ಮತ್ತು ಅಮೆರಿಕ ಒಂದು ಕನ್ಕ್ಲೂಷನ್ಗೆ ಬರಬಹುದು ಅಂತ, ಈ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೈಶಂಕರ್ ಮಾತುಗಳು ಕೂಡ ಇದನ್ನೇ ಸೂಚಿಸ್ತಾ ಇದೆ. ಎರಡೂ ದೇಶಗಳ ನಡುವಿನ ಟ್ರೇಡ್ ತಿಕ್ಕಾಟ ಮುಂದಿನ ವರ್ಷಕ್ಕೂ ಕೂಡ ಎಕ್ಸ್ಟೆಂಡ್ ಆಗಬಹುದು. ಭಾರತದ ಮೇಲಿನ ಅಮೆರಿಕದ ಟ್ಯಾರಿಫ್ ಇನ್ನಷ್ಟು ಕಾಲ ಮುಂದುವರಿಬಹುದು ಅಂತ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಒಂದು ಅಂಶ ಏನು ಕೇಳಿದ್ರೆ, ಭಾರತದ ಸದ್ಯದ ವಿದೇಶಾಂಗ ನೀತಿಯನ್ನು ಎಡಪಕ್ಷೀಯ ಚಿಂತನೆ ಇರುವಂತಹ ಕೆಲ ಪತ್ರಿಕೆಗಳು, ಹಾಗೆ ಕೆಲ ಎಡಚರ ವಿಚಾರವಾದಿಗಳು ಮತ್ತೆ ವಿಪಕ್ಷಗಳು ಬಹಳ ಮಟ್ಟಿಗೆ ಟೀಕಿಸ್ತಾ ಇದ್ದಾವೆ. ಇವತ್ತು ಭಾರತ ವಿಶ್ವದಲ್ಲಿ ಏಕಾಂಗಿ ಆಗಿಬಿಟ್ಟಿದೆ, ನಮ್ಮ ಬೆಂಬಲಕ್ಕೆ ಯಾರೂ ಇಲ್ಲ ಅಂತ. ಹಾಗೆ ಟೀಕಿಸುವಂಥವರಿಗೆ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತಾದಂತಹ ಯಾವುದೇ ಅರಿವಿಲ್ಲ. ಆದರೂ ಸಹ ಭಾರತ ಏಕಾಂಗಿಯಾಗಿದೆ, ಭಾರತದ ಜೊತೆಗೆ ಯಾರೂ ಇಲ್ಲ, ಮೋದಿ ಕೆಟ್ಟ ಫಾರಿನ್ ಪಾಲಿಸಿಯನ್ನು ಅನುಸರಿಸ್ತಾ ಇದ್ದಾರೆ, ಹೀಗೆಲ್ಲ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ನೆನಪಿರಬಹುದು, ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತ. ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಟ್ರಂಪ್ಗೆ ಸರೆಂಡರ್ ಆಗ್ಬಿಟ್ರು. ಈ ರೀತಿಯಾದಂತಹ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಎರಡನೇದಾಗಿ, ಟ್ರಂಪ್ ಏನೇ ಟ್ರೇಡ್ ಡೀಲ್ ವಿಚಾರದಲ್ಲಿ ಷರತ್ತನ್ನು ವಿಧಿಸಿದ್ರೂ ಕೂಡ ಭಾರತ ಅದಕ್ಕೆ ತಲೆಬಾಗಿ ಒಪ್ಪುತ್ತೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಭಾರತದ ಜನರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳುತ್ತೆ ಅಂತ ಇವರು ಈ ಮುಂಚೆ ಹೇಳ್ತಾ ಇದ್ರು. ಆದ್ರೆ ಈಗ ನರೇಂದ್ರ ಮೋದಿ ಅವರು ಮತ್ತು ಭಾರತ ಸರ್ಕಾರ ಅಮೆರಿಕಕ್ಕೆ ಸೆಡ್ ಹೊಡೆದು ನಿಂತ್ಕೊಂಡಿದ್ದಾರಲ್ಲ, ನೀವು 50% ಟ್ಯಾರಿಫ್ ಹಾಕಿದ್ರೂ ಕೂಡ ನಾವು ಜಗ್ಗೋದಿಲ್ಲ, ನಿಮ್ಮ ಮಾರ್ಕೆಟ್ ಇಲ್ಲದೆ ಇದ್ರೆ ಏನಂತೆ, ನಾವು ಬೇರೆ ಮಾರ್ಕೆಟ್ ಅನ್ನು ಅನ್ವೇಷಣೆ ಮಾಡ್ತೀವಿ, ಬೇರೆಯವ್ರ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತೀವಿ, ಹೀಗಂತ ಸೆಟದು ನಿಂತಿದ್ದಾರಲ್ಲ. ಈ ಸಂದರ್ಭದಲ್ಲಿ ಇವರೆಲ್ಲ ಏನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಗೊತ್ತಾ, ಭಾರತ ಏಕಾಂಗಿಯಾಗಿದೆ ಅಂತ. ಮಿತ್ರರೇ, ಭಾರತ ಏಕಾಂಗಿಯಾಗೂ ಇಲ್ಲ, ಏನೂ ಇಲ್ಲ. ಇಡೀ ವಿಶ್ವ ಟ್ರಂಪ್ಗೆ ಹೆದರ್ಕೊಂಡು ಜೈ ಜೈ ಅಂತ ಇದೆ, ಭಾರತ ಮಾತ್ರ ಆ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಉಳಿದಂತೆ ಎಲ್ಲ ಸ್ನೇಹ, ಎಲ್ಲ ಬಾಂಧವ್ಯ ಈ ಹಿಂದಿಗಿಂತ ಜಾಸ್ತಿ ಇದೆಯೇ ಹೊರತು ಕಡಿಮೆ ಏನಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.